ವೀರೇಂದ್ರ ಪಪ್ಪಿಗೆ ಮತ್ತೆ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಮತ್ತೆ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿರುವಂತದ್ದು. ಇನ್ನು ಕಚೇರಿಯತ್ತ ಪಪ್ಪಿಯನ್ನ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ವೀರೇಂದ್ರ ಪಪ್ಪಿಗೆ ಮತ್ತೆ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಮತ್ತೆ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಕಚೇರಿಯತ್ತ ವೀರೇಂದ್ರ ಪಪ್ಪಿಯನ್ನ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. 24 ಗಂಟೆಯೊಳಗೆ ಮೆಡಿಕಲ್ ಚೆಕಪ್ ಮಾಡಿಸಬೇಕು, ಹಾಗೆ ನಿದ್ರೆ ಸಮಯ ಸೇರಿ ಕನಿಷ್ಠ ಸೌಲಭ್ಯವನ್ನ ನೀಡಬೇಕು, 30 ನಿಮಿಷ ವಕೀಲರ ಭೇಟಿಗೆ ಅವಕಾಶವನ್ನ ಕೊಡಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಆರೋಗ್ಯಯುತ ಆಹಾರ, ಬಾಟಲ್ ವಾಟರ್ ನೀಡಬೇಕು, ಜೊತೆಗೆ 30 ನಿಮಿಷ ವಕೀಲರ ಭೇಟಿಗೆ ಅವಕಾಶ ಕೊಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಕ್ರಮ ಆನ್ಲೈನ್ ಮತ್ತು ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಕರ್ನಾಟಕದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಸಿಕ್ಕಿಂನ ಗ್ಯಾಂಗ್ಟನ್ನಲ್ಲಿ ಶನಿವಾರ ಬೆಳಗ್ಗೆ ಬಂಧಿಸಿತ್ತು. ಇಡಿ ಅಧಿಕಾರಿಗಳು ಅಲ್ಲಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಎದುರು ಹಾಜರು ಕೂಡ ಪಡಿಸಿದ್ರು. ತದನಂತರ ಟ್ರಾನ್ಸಿಟ್ ರಿಮಾಂಡ್ ಪಡೆದು ಅಲ್ಲಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶನಿವಾರ ತಡರಾತ್ರಿ ಕರೆತಂದಿದ್ರು. ಆಮೇಲೆ ವಿಮಾನ ನಿಲ್ದಾಣದಿಂದ ನೇರವಾಗಿ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಇವರನ್ನ ಕರೆತರಲಾಗಿತ್ತು. ಅಲ್ಲಿಯೇ 4 ತಾಸು ವಿಚಾರಣೆ ಕೂಡ ನಡೆಸಿ ತದನಂತರ ನಗರದ 35ನೇ ಸಿಸಿಎಚ್ ನ್ಯಾಯಾಲಯದ ನ್ಯಾಯಾಧೀಶ ಸೈಯದ್ ಬಿ ರೆಹಮಾನ್ ಅವರ ಎದುರು ಹಾಜರುಪಡಿಸಿದ್ರು. ಆರೋಪಿಯನ್ನ 14 ದಿನ ಕಸ್ಟಡಿಗೆ ನೀಡಬೇಕಂತ ಹೇಳಿದ್ರು, ಆದ್ರೆ 5 ದಿನ ಕೊಟ್ಟಿದ್ರು. ಈಗ ಮತ್ತೆ 6 ದಿನ ಇಡಿ ಅಧಿಕಾರಿಗಳಿಗೆ ಕಸ್ಟಡಿಗೆ ನೀಡಲಾಗಿದೆ.